ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಉಳಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾಪರಶ್ರದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭೀಷ್ಮ ತನ್ನ ಕುಲವನ್ನು ಯಾವ ರೀತಿ ಉಳಿಸಿಕೊಂಡ ಅಂತ ಹೇಳ್ತಾನೆ. ಅಂತಹ ಕುಲವನ್ನು ನಾಶ ಮಾಡಬೇಡಪ್ಪ ಅಂತ ಹೇಳಿ ತಾನು ಹೇಳ್ತಾನೆ. ಮತ್ತು ದ್ರೋಣರು ಹೇಳ್ತಾರೆ, ನೋಡಪ್ಪ, ನಾನು ಯಾವ ಕಾರ್ಪಣ್ಯದಿಂದನೂ ಹೇಳ್ತಾ ಇಲ್ಲ. ಭೀಷ್ಮ ಬಹಳ ಶ್ರದ್ಧೆಯಿಂದ ಈ ವಂಶವನ್ನು ಬೆಳೆಸಿಕೊಂಡು ಬಂದಿದ್ದಾನೆ. ಧೃತರಾಷ್ಟ್ರ ಪಾಂಡುವಿಗೆ ಶಾಪವಿದ್ದದ್ರಿಂದ ತಾನು ವಾನಪ್ರಸ್ಥಕ್ಕೆ ಹೋಗ್ತಾನೆ, ಅಲ್ಲಿ ಕಾಲವಾಗ್ತಾನೆ. ವಾನಪ್ರಸ್ಥಕ್ಕೆ ಹೋಗುವ ಮುಂದೆ ತಮ್ಮನಾದಂತಹ ಧೃತರಾಷ್ಟ್ರನಿಗೆ ರಾಜ್ಯದ ಪಟ್ಟಾಭಿಷೇಕ, ಅವನು ವಿಸ್ತಾರ ಮಾಡಿದಂತಹ ರಾಜ್ಯವನ್ನು ತಾನು ಪಟ್ಟಾಭಿಷೇಕವನ್ನು ಮಾಡಿಕೊಡ್ತಾನೆ. ಅದನ್ನು ಜನಗಳು ಕೂಡ ಮನ್ನಿಸ್ತಾರೆ. ವಿದುರ ತಾನು ಸೇವಕನಂತೆ ಚಾಮರವನ್ನು ಬೀಸಿಕೊಂಡು ನಿಂತುಕೊಳ್ತಾನೆ. ರಾಜ್ಯದ ಜವಾಬ್ದಾರಿಗಳನ್ನು ಭೀಷ್ಮ ಹೊರತಾನೆ. ಹಣಕಾಸಿನ ಮತ್ತು ಮೇಲ್ವಿಚಾರಣೆಗಳನ್ನೆಲ್ಲ ವಿದುರ ಹೊರತಾನೆ. ಇಲ್ಲಿ ರಾಜ್ಯಕ್ಕಾಗಿ ಹೊಡೆದಾಡಿ ನನಗೆ ಬೇಕು ಪಟ್ಟಾಭಿಷೇಕ ಅಂತ ಹೇಳಿದವರು ಒಬ್ಬರೂ ಇಲ್ಲ. ಅವರೆಲ್ಲರೂ ಅಷ್ಟು ಹೊಂದಿಕೊಂಡು ಹೋಗಿದ್ದಾರೆ. ನೀನು ಯಾತಕ್ಕೆ ಈ ಥರ ಮಾಡ್ತೀಯಾ? ನೀನು ರಾಜ್ಯದ ಎಲ್ಲ ಸುಖಗಳನ್ನು ಉಪಭೋಗಿಸು, ಆದರೆ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಉಪಭೋಗಿಸು. ನಾನು ಇದನ್ನು ಯಾವ ಕಾರ್ಪಣ್ಯದಿಂದಲೂ ಹೇಳ್ತಾ ಇಲ್ಲ. ನಿನ್ನಿಂದ ನನಗೆ ಆಗಬೇಕಾದ್ದೇನೂ ಇಲ್ಲ. ದ್ರೋಣನಿಗೆ ಒಬ್ಬನಿಗೆ ನಾನು ಕೃತಜ್ಞತಾಪೂರ್ವನಾಗಿದ್ದೇನೆ. ನಾನು ಇಲ್ಲಿ ಇವತ್ತು ಇದ್ದೇನೆ ಅಂದರೆ ಯಥಾ ಭೀಷ್ಮಸ್ತಥೋ ದ್ರೋಣಃ. ಎಲ್ಲಿ ಭೀಷ್ಮ ಇರ್ತಾನೋ ಅಲ್ಲಿ ದ್ರೋಣ ಇರ್ತೇನೆ ಅನ್ನುವ ರೀತಿಯಲ್ಲಿ ದ್ರೋಣ ತಾನು ಹೇಳಿ, ಧರ್ಮ ಯಾವ ಕಡೆ ಇರುತ್ತೋ ಆ ಕಡೆ ಜಯವಾಗುತ್ತೆ, ನಾನಿನ್ನೇನು ಹೆಚ್ಚು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ನಿಲ್ಲಿಸ್ತಾನೆ. ಇನ್ನು ವಿದುರ ಹೇಳಕ್ಕೆ ಶುರು ಮಾಡ್ತಾನೆ. ವಿದುರ ತಾನು ದುರ್ಯೋಧನನಿಗೆ ಸಂಬೋಧನೆ ಮಾಡೋದೇ ಇಲ್ಲ. ತಾನು ಭೀಷ್ಮನ ಕಡೆ ತಿರುಗ್ತಾನೆ. ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀಯಾ? ನಾನು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಸರ್ವನಾಶವನ್ನು ಉಳಿಸಬೇಕು ಅಂತ ನಾವು ಮಾಡುವ ಪ್ರಯತ್ನಗಳು ನಿನಗೆ ಗೊತ್ತಿದೆ. ಇಷ್ಟೆಲ್ಲ ನಡೆದಿದ್ದರೂ ಕೂಡ ನೀನು ಈ ರಾಜ್ಯದ ಈ ಲೋಭಿಯಾದಂತಹ ದುಷ್ಟನಾದಂತಹ ಹಿರಿಯರಿಗೆ ಬೆಲೆ ಕೊಡದೇ ಇರತಕ್ಕಂತಹ ಆ ದುರ್ಯೋಧನನ ಅವನು ಹೇಳಿದಂತೆ ಅವರಪ್ಪ ನಡೀತಾನೆ. ನೀನು ಕೂಡ ಅದನ್ನು ಅನುಸರಿಸಿಯೇ ನಡೀತಾ ಇದ್ದೀಯ. ಕೋಯಂ ದುರ್ಯೋಧನೋ ನಾಮ ಕುಲಪಾಂಸನಃ ಅಂತಾನೆ. ಈ ದುರ್ಯೋಧನ ಅನ್ನತಕ್ಕಂತಹ ಕುಲಪಾಂಸ, ಕುಲಕ್ಕೆ ಒಂದು ಕೊಡಲಿಕಾವಿದ್ದಂಗೆ ಹುಟ್ಟಿರತಕ್ಕಂತಹ ಈ ಮನುಷ್ಯ ಯಾರು? ಇವನು ಯಾತಕ್ಕೋಸ್ಕರ ಇವನಿಗೆ ನೀವು ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಿ? ನೀನು ಕುಲವನ್ನು ರಕ್ಷಣೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ನೀನೇ ಹೇಳ್ಕೊಂಡೆ ಅಲ್ವಾ? ಕಷ್ಟಪಟ್ಟೆ. ಪ್ರಜಾಪತಿಯಾದವನು, ರಾಜನಾದವನು, ಪ್ರಜಾಪತಿ ಪ್ರಜಾ ಸೃಷ್ಟ್ಯ ಯಥಾ ಸಂಹರತೆ ತಥಾ ನೋಪೇಕ್ಷಸ್ವ ಮಹಾಬಾಹೋ ಪ್ರೇಕ್ಷಮಾನ ಕುಲಕ್ಷಯಂ. ಕುಲಕ್ಷಯವಾಗದನ್ನು ನೋಡಿಕೊಂಡು ಸುಮ್ಮನೆ ಕೂತಿರಬಾರ್ದು. ಪ್ರಜಾಪಾಲಕನಿಗೆ ತನ್ನ ಕುಲವ ಬೆಳೆಯುವ ರೀತಿಯಲ್ಲಿ ಮಾಡುವುದು ಎಷ್ಟು ಕರ್ತವ್ಯವೋ ಅದೇ ರೀತಿಯಲ್ಲಿ ಕುಲಕ್ಷಯವಾಗ್ತಾ ಇದೆ ಎಂದಾಗ ಅಂತಹವನ್ನ ಸಂಹಾರ ಕೂಡ ಮಾಡಬೇಕು. ಇದು ನಿನಗೆ ಬುದ್ಧಿನೇ ಇಲ್ವೇ? ನಿನ್ನ ಮತಿ ಭ್ರಷ್ಟನಾಗಿದ್ದೀಯಾ ನೀನು? ಎಲ್ಲಿ ಹೋಯಿತು ನಿನ್ನ ತಿಳುವಳಿಕೆ? ನಿನ್ನ ಕರ್ತವ್ಯ ನಿನಗೆ ಮರೆತು ಹೋಯ್ತೆ. ನನ್ನ ಅಧಿಕಾರವನ್ನು ಮತ್ತು ಧೃತರಾಷ್ಟ್ರನ ಅಧಿಕಾರವನ್ನೆಲ್ಲ ಅವನು ಕಿತ್ತುಕೊಂಡಿದ್ದಾನೆ. ನೀನು ಅವನಂತೆ ನಡೀತಾ ಇದ್ದೀಯ. ನೀನು ನಿರ್ವೀರ್ಯನಾದ್ದೆ ಯಾಕೆ? ನಿನ್ನಲ್ಲಿ ಶಕ್ತಿ ಇಲ್ವೇ?
ನೀನು ಆ ದುರ್ಯೋಧನನಿಂದ ಅಧಿಕಾರವನ್ನು ಕಿಸ್ತುಕೊಳ್ಬೇಕು. ಪ್ರಜಾಪಾಲನೆ, ಪ್ರಜೆಗಳನ್ನು ಉದ್ಧಾರ ಮಾಡುವುದು ಎಷ್ಟು ಕರ್ತವ್ಯವೋ ಅವರನ್ನ ಸಂಹಾರ ಮಾಡತಕ್ಕಂತಹದ್ದು ನಿನ್ನದಷ್ಟೇ ಕರ್ತವ್ಯ. ಯಾವುದೇ ಕಾರಣಕ್ಕಾಗಲಿ ಅವನನ್ನು ನೀನು ಬಂಧಿಸಿಯಾದರೂ ಈ ರಾಜ್ಯವನ್ನು ತೆಗೆದುಕೊಂಡು ಯುಧಿಷ್ಠಿರನ ಕೈಗೆ ಕೊಡಬೇಕು. ನಿನಗೆ ಅಷ್ಟು ಈ ಕೆಲಸವಿಲ್ಲದೆ ಹೋದರೆ ಆಗೋದಿಲ್ಲ ಅನ್ನೋದಾದರೆ ಒಂದು ಕೆಲಸ ಮಾಡು. ಬಾ, ನೀನು ಧೃತರಾಷ್ಟ್ರನ ಜೊತೆಯಲ್ಲಿ ವಾನಪ್ರಸ್ಥಕ್ಕೆ ಹೊರಟು ಹೋಗೋಣ. ಈ ರಾಜ್ಯ ನಿರ್ವಂಶವಾಗುವುದನ್ನು ನೋಡೋದಕ್ಕಿಂತ ನಾವು ವಾನಪ್ರಸ್ಥಕ್ಕೆ ಹೋಗೋದೇ ವಾಸಿ ಅಂತ ಹೇಳಿ ವಿದುರ ಹೇಳ್ತಾನೆ. ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾನೆ, ನಾನು ಹೇಳಿದೆ ಈ ರೀತಿ ಅಂತ ಬೇಸರ ಮಾಡ್ಕೋಬೇಡ ಭೀಷ್ಮ, ನನಗೆ ಬೇರೆ ದಾರಿ ಇಲ್ಲ. ನಾನು ಮಾಡಿದ ಪ್ರಯತ್ನಗಳೆಲ್ಲ ನಿನಗೆ ಗೊತ್ತು. ಎಷ್ಟು ಸಂಕಟ ಪಡ್ತಾ ಇದ್ದೇನೆ ಅನ್ನೋದನ್ನು ಅರ್ಥ ಮಾಡ್ಕೋ. ರಾಜ್ಯ ಖಂಡಿತವಾಗಿ ನೀನು ಇವತ್ತು ಇವನನ್ನು ಬಂಧಿಸಿ ರಾಜ್ಯವನ್ನು ಯುಧಿಷ್ಠಿರನಿಗೆ ಕೊಡದೆ ಹೋದರೆ ಕುರುವಂಶ ನಿರ್ನಾಮವಾಗುವುದು ಸಂದೇಹವೇ ಇಲ್ಲ ಅಂತ ಹೇಳಿ ತಾನು ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಲ್ಲಿಸಿಬಿಡ್ತಾನೆ. ಗಾಂಧಾರಿ ತಾನು ಎದ್ದು, ನಾನು ಹಿಂದೆನೇ ಹೇಳಿದ್ದೆ, ಹಿಂದೊಮ್ಮೆ ಗಾಂಧಾರಿ ಸಂಧಾನದ ಸಮಯದಲ್ಲಿ ದುರ್ಯೋಧನನಿಗೆ ಬುದ್ಧಿ ಹೇಳು ಅಂತ ಹೇಳಿದಾಗ ಅವಳೇನು ಹೇಳಿದ್ಲು? ಬುದ್ಧಿ ಹೇಳಬೇಕಾದದ್ದು ನಿನಗೆ, ಅವನು ಹೇಳಿದ ಮಾತಿಗೆಲ್ಲ ಕುಣಿತಿಯಲ್ಲ ನೀನು, ನಿನಗೆ ಬುದ್ಧಿ ಹೇಳಬೇಕು, ನಿನ್ನ ಪ್ರೀತಿಯ ಪುತ್ರನಲ್ಲವೇ ಅವನು ಅಂತ ಹೇಳಿ ಮೊದಲು ಅವನಿಗೆ ಬುದ್ಧಿ ಹೇಳಿ ಆಮೇಲೆ ಮಗನಿಗೆ ಬುದ್ಧಿ ಹೇಳಿದ್ಲು. ನಾನು ಹಿಂದೊಮ್ಮೆ ಕೂಡ ಹೇಳಿದ್ದೆ, ಮಹಾಭಾರತದಲ್ಲಿ ಬರತಕ್ಕಂತಹ ಹೆಂಗಸರ ಪಾತ್ರವಿದೆಯಲ್ಲ, ವಿಶೇಷವಾದಂಥ ಪಾತ್ರಗಳು, ಸ್ತ್ರೀ ಕುಲಕ್ಕೆ ಹೆಮ್ಮೆ ತರತಕ್ಕಂತಹ ಪಾತ್ರಗಳು. ಕುಂತಿಯನ್ನು ಹೇಳಿದ್ವಿ, ಮತ್ತು ದ್ರೌಪದಿಯ ವಿಶೇಷವಾದಂತಹ ಗುಣಗಳನ್ನು ಹೇಳಿದ್ವಿ. ಈ ಗಾಂಧಾರಿಯನ್ನು ಮುಂದೊಂದು ಸನ್ನಿವೇಶ ಬರ್ತದೆ, ಅಲ್ಲಿಯೂ ಕೂಡ ಅವಳು ಯಾವ ರೀತಿ ಯುದ್ಧವಾದ ಮೇಲೆ ಎಲ್ಲರೂ ಕೂಡ ತೀರಿ ಹೋಗಿರ್ತಾರೆ, ಆದರೆ ಕೃಷ್ಣ ಕರ್ಕೊಂಡು ಬರ್ತಾನೆ ಪಾಂಡವರನ್ನು. ಹೋಗಿ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ನಮಸ್ಕಾರ ಮಾಡಬೇಕಲ್ಲಪ್ಪ, ನಡಿ ಹೋಗೋಣ ಅಂತ ಹೇಳಿ. ಆಗ ಕೂಡ ಅವಳು ದಿಟ್ಟೆಯಾಗಿ ಮನಸ್ಸಿಗೆ ಏನೂ ಬೇಸರ ಮಾಡಿಕೊಳ್ಳದೆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಅವಳು ಯಥೋ ಧರ್ಮಸ್ತಥೋ ಜಯ ಅಂತ ಹೇಳಿ, ಧರ್ಮ ಎಲ್ಲಿರುತ್ತೋ ಅಲ್ಲಿ ಗೆಲ್ತಾರೆ ಹೋಗುವಂಥ ಮಗನಿಗೂ ಕೂಡ ದುರ್ಯೋಧನನಿಗೂ ಕೂಡ ನೀನು ಜಯಶಾಲಿಯಾಗುವಂಥ ಆಶೀರ್ವಾದ ಮಾಡೋದಿಲ್ಲ ಅವಳು ಇವತ್ತು ಯಾವ ರೀತಿ ಮಾತಾಡ್ತಾಳೆ ಅದನ್ನು ಸ್ವಲ್ಪ ಗಮನಿಸಿ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ರಾಜರು ಕೇಳಿ, ರಾಜಋಷಿಗಳು, ಋಷಿಗಣದವರು, ಮತ್ತು ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ರಾಜರುಗಳು, ಕೃಷ್ಣನ ಕೇವಲ ದರ್ಶನಕ್ಕಾಗಿ ಹಾತೊರೆದು ಬಂದಿರತಕ್ಕಂತಹ ಸಭಿಕರು, ಜನರು ಎಲ್ಲರೂ ನಾನು ಹೇಳುವ ಮಾತನ್ನು ಕೇಳಿ. ದುರ್ಯೋಧನ, ನಿನಗೆ ಮಹತ್ವಾಕಾಂಕ್ಷೆ ಇದೆ. ನಿನಗೆ ತಾನು ಎಲ್ಲವನ್ನೂ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನತಕ್ಕಂತಹ ದುರ್ಬುದ್ಧಿ ಇದೆ. ನೀನು ರಾಜ್ಯದ ಪ್ರಜೆಗಳಿಗೆ ಬಹಳ ನೋವನ್ನು ಕೊಟ್ಟಿದ್ದೀಯ. ಅದಲ್ಲದೆ ನಮ್ಮ ಮನೆಯಲ್ಲಿರತಕ್ಕಂತಹ ನಮ್ಮ ಮನೆಯ ಸೊಸೆಗೂ ಕೂಡ ಬಹಳ ನೋವನ್ನು ಕೊಟ್ಟಿದ್ದೀಯ. ನೀನು ಸಿಂಹಾಸನದ ಮೇಲೆ ಕುಳಿತಿರತಕ್ಕಂತಹ ನಿಮ್ಮ ತಂದೆ ಇದ್ದಾನೆ, ಎಲ್ಲ ವಿದ್ಯೆಗಳು, ಎಲ್ಲ ಧರ್ಮಗಳು ತಿಳಿದಿರತಕ್ಕಂತಹವನು, ಧರ್ಮನಿಷ್ಠನಾದಂತಹವನು ಅವನು ಇದ್ದಾನೆ, ಅವನು ರಾಜ. ಅವನಷ್ಟೇ ಅರ್ಹನಾದಂತಹ ವಿದುರ ಅವನ ಪಾದದಲ್ಲಿ ಕುಳಿತುಕೊಳ್ತಾನೆ. ಎಲ್ಲ ರೀತಿಯಲ್ಲಿಯೂ ಅವರು ಅರ್ಹರು. ಇವರಿಗೆ ಎಲ್ಲ ಸೇವೆಯನ್ನು ಮಾಡಿಕೊಂಡು ಭೀಷ್ಮ ಇದ್ದಾನೆ. ಅಂತಹ ಸಮಯದಲ್ಲಿ ಈ ರಾಜ್ಯ ನಿಮ್ಮ ಅಪ್ಪನಿಗೆ ಬಂದದ್ದು ಹೇಗೆ? ನ್ಯಾಸವಾಗಿ ಬಂತು ಪಾಂಡುವಿನಿಂದ. ಆ ರಾಜ್ಯದ ನಿಜವಾದ ಅಧಿಕಾರಿಗಳು ಪಾಂಡುಪುತ್ರರು. ಅಂತಹದರಲ್ಲಿ ಏನು ಅಂತ ತಿಳ್ಕೊಂಡು ನೀನು ಈ ರಾಜ್ಯಕ್ಕೋಸ್ಕರ ಹೊರದಾಡ್ತಾ ಇದ್ದೀಯಾ? ನಿನಗೆ ಈ ರಾಜ್ಯ ಯಾವ ರೀತಿ ಲಭಿಸುತ್ತೆ? ಈ ರಾಜ್ಯಕ್ಕೆ ನೀನು ಯಾವ ರೀತಿಯಲ್ಲಿ ಅಧಿಕಾರಿ? ಯಾವ ರೀತಿಯಲ್ಲಿ ನಿನ್ನ ದರ್ಪವನ್ನು ನೀನು ಮಾಡ್ತಾ ಇದ್ದೀಯಾ? ನಿನಗೆ ಯಾವ ಅರ್ಹತೆ ಇದೆ ಅಂತ ಈ ಪ್ರಭುತ್ವವನ್ನು ನಿನಗೆ ಕೊಡಬೇಕು. ಮತ್ತೆ ಇದು ನಿನಗೆ ಲಭ್ಯವಾದರೂ ಹೇಗೆ ಆಗುತ್ತೆ? ಒಂದು ವೇಳೆ ಭೀಷ್ಮನೇ ತಾನು ರಾಜ್ಯವನ್ನು ಆಳ್ತೀನಿ ಅಂತ ಹೇಳಿದ್ದಿದ್ರೆ ಯಾರಿಗೂ ಇಲ್ಲ. ಅವನೇನೋ ತಾನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ. ನಿಮ್ಮ ತಂದೆಗೆ ಆಗುವುದಕ್ಕೆ ಮೊದಲು ಅದು ಪಾಂಡುವಿನ ಆಸ್ತಿಯಾಗಿತ್ತು. ಆದ್ದರಿಂದ ಅದು ಪಾಂಡುವಿನ ಮಕ್ಕಳೇ ಅದಕ್ಕೆ ನಿಜವಾದ ರಾಜರುಗಳು, ಯಜಮಾನರುಗಳು. ಇಷ್ಟಕ್ಕೂ
ಎಲ್ಲ ರಾಜನಾಗುವ ಎಲ್ಲ ಗುಣಗಳು, ಸಕಲ ಗುಣಗಳು ಇರತಕ್ಕಂತಹದ್ದು ಯುಧಿಷ್ಠಿರನಿಗೆ. ಧರ್ಮಪರಾಯಣನಾದವನು, ಅಜಾತ ಶತ್ರು, ಅವನಿಗೆ ಶತ್ರುಗಳೇ ಇಲ್ಲ. ಧರ್ಮಾಧರ್ಮಗಳನ್ನು ಚೆನ್ನಾಗಿ ತಿಳಿದವನು, ಸರಿಯಾದ ರೀತಿಯಲ್ಲಿ ರಾಜ್ಯವಾಳುವ ಎಲ್ಲ ಯೋಗ್ಯತೆಗಳನ್ನು ಪಡೆದಿರತಕ್ಕಂಥವನು ಯುಧಿಷ್ಠಿರನೇ. ಆದ್ದರಿಂದ ನಾನು ಹೇಳುವುದೇನೆಂದರೆ, ಅವನಿಗೆ ಯಾವ ಅರ್ಹತೆಯೂ ಇಲ್ಲ. ಈ ರಾಜ್ಯವನ್ನು ನೀವು ಆ ಯುಧಿಷ್ಠಿರನಿಗೆ ಕಟ್ಟಬೇಕು ಅಂತ ಹೇಳಿ ಗಾಂಧಾರಿ ಖಡಾಖಂಡಿತವಾಗಿ ಹೇಳ್ತಾಳೆ, ತನ್ನ ಮಾತನ್ನು ಮುಗಿಸ್ತಾಳೆ. ಧೃತರಾಷ್ಟ್ರ ತನ್ನ ಮಾತನ್ನು ಕೇಳಿರ್ತಾನಲ್ಲ, ಯುಧಿಷ್ಠಿರ ಕೇಳಿರ್ತಾನೆ ನಮ್ಮ ಚಿಕ್ಕಪ್ಪ ಏನು ಹೇಳಿದರು ಅಂತ. ಇಲ್ಲಿ ಹೇಳಿರುವ ಯಾವ ವಿಚಾರವೂ ಹಿಂದೆ ಸಂಧಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರವಲ್ಲ. ಕೃಷ್ಣನ ತಾನು ಗಮನಿಸಿದಂತೆ ಯಾವುದು ಮುಖ್ಯವಾದ ಅಂಶ, ಮತ್ತು ಏನೇನಾದರೂ ಕೂಡ, ಇಷ್ಟೆಲ್ಲ ನಡೆದರೂ ಕೂಡ ಸಂಧಾನ ಮುರಿಯುವುದಕ್ಕೆ ಕಾರಣ ಏನು ಅನ್ನೋದನ್ನು ಕೇವಲ ದುರ್ಯೋಧನನ ಆ ಪ್ರತಿಷ್ಠೆ ಮತ್ತು ಆ ದುಷ್ಟ ಚತುಷ್ಟಯರ ಆ ಮಂತ್ರಿಗಳ ಯಾರು ಕರ್ಣ, ದುಶ್ಯಾಸನ ಮತ್ತು ಶಕುನಿಯ ಆ ಕುತಂತ್ರ ಇಲ್ಲಿಯವರೆಗೆ ತಂದಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಹೇಳ್ತಾನೆ. ಮುಂದೆ ಧೃತರಾಷ್ಟ್ರ ತನ್ನ ದೃಷ್ಟಿಯಲ್ಲಿ ಧೃತರಾಷ್ಟ್ರ ಕೂಡ ಬಹಳ ಚೆನ್ನಾಗೇ ಮಾತಾಡ್ದ ಅಂತ ಹೇಳ್ತಾನೆ. ಧೃತರಾಷ್ಟ್ರನದ್ದು ತಪ್ಪಿಲ್ಲ, ಆದರೆ ಸಂಧಾನ ಮುರಿದು ಬರಬೇಕಾದ್ರೆ ನಂದೇನು ತಪ್ಪಿಲ್ಲ, ನನ್ನ ಕೈಯಲ್ಲಿಲ್ಲ, ನನ್ನ ಮಗ ನನ್ನ ಮಾತನ್ನು ಕೇಳೋದಿಲ್ಲ ಅಂತ ಹೇಳ್ಕೊಂಡು ಬಂದ ಅಂತ ಹೇಳಿ. ಈಗ ಧೃತರಾಷ್ಟ್ರ ಏನು ಹೇಳಿದ ಅನ್ನೋದನ್ನು ನೋಡೋಣ. ನೋಡಪ್ಪ, ದುರ್ಯೋಧನ ಮಗನೇ ಪುತ್ರಕ ಅಂತ ಶುರು ಮಾಡ್ತಾನೆ. ಅವನಿಗೆ ಬಹಳ ಪ್ರೀತಿಯಾದವನಲ್ವಾ. ಪುತ್ರಕ ಅಂತ ಶುರು ಮಾಡಿ, ನಮ್ಮ ವಂಶ ಸೋಮನಿಂದ ಶುರುವಾದದ್ದು, ಚಂದ್ರವಂಶ. 5ನೆಯವನು ನಹುಷ, ಅವನ ಪುತ್ರ ಯಯಾತಿ. ಈ ಯಯಾತಿ ಇಲ್ಲಿ ಏನನ್ನ ಹೇಳೋದಕ್ಕೆ ಹೊರಟಿದ್ದಾನೆ ಧೃತರಾಷ್ಟ್ರ ಅಂದರೆ, ಈಗ ಹಿರಿಯ ಮಗನಲ್ಲವೇ ಧೃತರಾಷ್ಟ್ರ, ಪಾಂಡುವಿನ ಆಸ್ತಿ ಹೇಗಾಯಿತು ಅಂತ ಪ್ರಶ್ನೆ ಬರಬಾರ್ದು. ಅದಕ್ಕೋಸ್ಕರ ಹಿರಿಯವರೋ ಕಿರಿಯವರೋ ಯೋಗ್ಯತೆ ಇದ್ದವರು ರಾಜರ ಆಗೋದಕ್ಕೆ ಅರ್ಹರು ಅನ್ನುವ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾನೆ. ಇಲ್ಲಿ 5ನೆಯವನು ನಹುಷ, ನಹುಷನ ಮಗ ಯಯಾತಿ. ಆ ಯಯಾತಿಗೆ 5 ಜನ ಮಕ್ಕಳು. ಹಿರಿಯವನು ಯದು, ಕಿರಿಯವನು ಪುರು. ನಾವೆಲ್ಲ ಪುರುವಿನ ವಂಶದಿಂದ ಬಂದವರು. ಈ ಯಯಾತಿಯ ಪುತ್ರ ಯದು ತಾನು ಬಹಳ ಸಮರ್ಥನಾದಂತಹ ರಾಜನಾಗಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿರ್ತಾನೆ. ಯದು ಸಮರ್ಥನಾಗಿರ್ತಾನೆ, ಎಲ್ಲ ರಾಜರುಗಳನ್ನು ಗೆದ್ದಿರ್ತಾನೆ. ಆದರೆ ಅವನಲ್ಲಿ ಒಂದು ದುರ್ಬುದ್ಧಿ ಏನು ಅಂತಂದರೆ, ಎಲ್ಲ ರಾಜರುಗಳನ್ನು ಹೀಯಾಳಿಸೋದು, ತುಂಬ ದರ್ಪಿಷ್ಟ. ಅವನು ಎಲ್ಲರನ್ನೂ ಹೀಯಾಳಿಸೋದು, ತಂದೆಯ ಮಾತಿಗೂ ಬೆಲೆ ಕೊಡ್ತಾ ಇರಲಿಲ್ಲ, ಮತ್ತು ಯಾರನ್ನೂ ಅನುಸರಿಸುವ ಪ್ರಶ್ನೆ ಇಲ್ಲ, ಅವನು ಹೇಳಿದ್ದೇ ಮುಗಿದು ಹೋಯಿತು. ಆ ಥರ ಅವನು ದರ್ಪಿಷ್ಠನಾದ್ದರಿಂದ ತಂದೆ ಯಯಾತಿ ಯದುವನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ತಾನು ಸಿಂಹಾಸನದಿಂದ ಕಿತ್ತುಕೊಂಡು ಅವನ ರಾಜ್ಯದಿಂದ ಕಳಿಸಿಬಿಡ್ತಾನೆ. ಯದು ಯಾವಾಗ ರಾಜ್ಯವನ್ನು ಬಿಡ್ತಾನೆ, ಉಳಿದ ತಮ್ಮಂದಿರುಗಳು ಕೂಡ ಅಣ್ಣನನ್ನು ಅನುಸರಿಸಿ ಹೊರಟು ಹೋಗ್ತಾರೆ. ಹಾಗಾಗಿ ಪುರುವಿಗೆ ರಾಜ್ಯಭಾರವನ್ನು ಕಟ್ತಾನೆ. ಆ ಪುರುವಿನ ವಂಶವೇ ನಾವು. ಇಲ್ಲಿ ಹಿರಿಯನೇ ರಾಜ್ಯವಾಳಬೇಕು ಅನ್ನುವ ಪ್ರಶ್ನೆ ಬರುವುದಿಲ್ಲ. ಯೋಗ್ಯನಾದವನು ಯಾರೋ ಅವನು ರಾಜ್ಯವನ್ನು ಆಳಬೇಕು ಅನ್ನುವ ವಿಚಾರವನ್ನು ಹೇಳ್ತಾನೆ. ಮತ್ತು ನಮ್ಮ ವಂಶವನ್ನೇ ತಗೋ, ಪ್ರತೀಪ ನಮ್ಮ ಹಿರಿಯ. ಆ ಪ್ರತೀಪನಿಗೆ ದೇವಾಪಿ, ಬಾಕ್ಲೀಕ, ಶಾಂತನು 3 ಜನ ಮಕ್ಕಳು. ದೇವಾಪಿ ಹಿರಿಯವನಾಗಿದ್ದ. ದೇವಾಪಿಗೆ ರಾಜ್ಯವನ್ನು ಕಟ್ಟಿದರು. ರಾಜ್ಯಭಾರವನ್ನು ಮಾಡಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ರು. ಪ್ರತೀಪನಿಗೆ ಇಷ್ಟವಾದ ಮಗ ಆ ದೇವಾಪಿಗೆ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯೂ ಆಗೋಗಿತ್ತು. ಆದರೆ ಪ್ರಜೆಗಳೇ ಬಂದು ಆ ಪಟ್ಟಾಭಿಷೇಕವನ್ನು ನಿಲ್ಲಿಸ್ತಾರೆ. ಕಾರಣ ಏನಪ್ಪ ಅಂದರೆ, ಅವನಿಗೆ ಒಂದು ಕಾಯಿಲೆ ಇತ್ತು. ಆ ಕಾಯಿಲೆ ಸಾಮಾನ್ಯವಾಗಿ ಹೇಳಿದೆ ನಾನು, ರಾಜರುಗಳು ಕಾಯಿಲೆಸ್ಥರಾದರೆ ರಾಜ್ಯವನ್ನು ಕಾಯುವುದು ಕಷ್ಟ ಅನ್ನುವುದು ಒಂದು. ಮತ್ತು ದುರ್ಭಿಕ್ಷ, ಕ್ಷಾಮ, ಮಳೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಗಳು, ಅಂತಹ ರಾಜ್ಯವನ್ನು ಸರಿಯಾಗಿ ಪಾಲನೆ ಮಾಡದೇ ಇರತಕ್ಕಂತಹ ರಾಜ್ಯಗಳಿಗೆ
ಅದು ಒಂದು ಕೆಟ್ಟ ವರವಾಗುತ್ತೆ ಅನ್ನುವ ರೀತಿಯಲ್ಲಿ ಜನಗಳು ಬಂದು ಅದನ್ನು ತಡೆದರು. ಅದರಿಂದ ಪ್ರತೀಪನಿಗೆ ಬಹಳ ಬೇಸರವಾಯಿತು. ಕಾಯಿಲೆಸ್ತರುಗಳಿಗೆ ಸಾಮಾನ್ಯವಾಗಿ ರಾಜ್ಯವನ್ನು ಕೊಡುವುದಿಲ್ಲ, ಆ ರೀತಿ ಪದ್ಧತಿ ಇತ್ತು. ಆದ್ದರಿಂದ ತಾನು ತೀರು ಹೋಗ್ತಾನೆ. ಇವನು ದೇವಾಪಿ ಅವನು ವಾನಪ್ರಸ್ಥಕ್ಕೆ ಹೋಗ್ತಾನೆ. ಅವನನ್ನು ಅನುಸರಿಸಿ ಬಾಹ್ಲೀಕನ ಅನುಮತಿಯ ಮೇರೆಗೆ ಶಾಂತನುವಿಗೆ ರಾಜ್ಯಭಾರವನ್ನು ಕಟ್ತಾನೆ. ದಕ್ಷನಾಗಿ ಶಾಂತನು ಕೂಡ ರಾಜ್ಯವನ್ನು ಆಳ್ತಾನೆ. ಹಾಗಾಗಿ ಇಲ್ಲಿಯೂ ಅಷ್ಟೇ ಹಿರಿಯ ಅನ್ನುವುದೇ ಮುಖ್ಯವಾಗೋದಿಲ್ಲ. ಕಾಯಿಲೆಸ್ತರು ಯಾವುದಾದರೂ ಒಂದು ಸಮಸ್ಯೆ ಇದ್ದರೆ ಅಂಥವರು ರಾಜರಾಗೋದಕ್ಕೆ ಅರ್ಹರಲ್ಲ ಅನ್ನೋದು. ಅದರಲ್ಲಿ ಧೃತರಾಷ್ಟ್ರ ಕುರುಡನಾದ್ದರಿಂದ ಅವನಿಗೆ ಅರ್ಹತೆ ಇರಲಿಲ್ಲ. ಹಾಗಾಗಿ ಪಾಂಡುವಿಗೆ ರಾಜ್ಯವನ್ನು ಕಟ್ಟಿದರು. ಆದರೂ ಕೂಡ ಅವನು ಯೋಗ್ಯನಾದ ರಾಜನಾದ್ದರಿಂದ ತಮ್ಮ ವಿದುರನಿಗೆ ಎಲ್ಲ ರೀತಿಯಲ್ಲಿಯೂ ಮತ್ತು ಭೀಷ್ಮ ನೋಡ್ಕೊಳ್ಳೋದಕ್ಕಿದ್ದರಿಂದ ಧೃತರಾಷ್ಟ್ರನಿಗೆ ನನಗೆ ರಾಜ್ಯಭಾರವನ್ನು ಕಟ್ಟಿ ಹೋದರು. ಇದು ಈ ನಮ್ಮ ಸಂಸಾರದಲ್ಲಿ ಪಾಂಡುವಿನದೇ ಈ ರಾಜ್ಯ. ಇದಕ್ಕೆ ಯುಧಿಷ್ಠಿರ ಎಲ್ಲ ರೀತಿಯಲ್ಲಿಯೂ ರಾಜ್ಯವನ್ನು ಆಳೋದಕ್ಕೆ ಯೋಗ್ಯನಾದಂಥವನು. ಹಾಗಾಗಿ ಈ ಯುದ್ಧವೇ ಆದರೆ ಸರ್ವನಾಶವಂತೂ ಖಂಡಿತ. ಎಲ್ಲರ ನಾಶವನ್ನು ಮಾಡುವುದಕ್ಕೆ ಒಳಿತಾದದ್ದು ನೀನು ಅವರಿಗೆ ಏನಾದರೂ ಸಂಧಿಯನ್ನು ಮಾಡಿಕೊಳ್ಳೋದು ಉತ್ತಮ ಅನ್ನುವ ರೀತಿಯಲ್ಲಿ ಧೃತರಾಷ್ಟ್ರ ಹೇಳ್ತಾನೆ. ಇಲ್ಲಿ ಮೂರು ವಿಶೇಷವಾದಂತಹ ವಿಚಾರಗಳನ್ನು ಮಾತನಾಡಿದ್ದಾರೆ. ಈ ಇಡೀ ದ ಜಿಸ್ಟ್ ಆಫ್ ದಿಸ್ ಎಂಟೈರ್ ಯಾರು ಧೃತರಾಷ್ಟ್ರ, ಭೀಷ್ಮ, ಗಾಂಧಾರಿ, ವಿದುರ ಎಲ್ಲರೂ ಹೇಳಿದ ವಿಚಾರ ಏನು ಅಂದರೆ ಕುಲರಕ್ಷಣೆ, ರಾಜರುಗಳ ಕುಲರಕ್ಷಣೆ ಎಷ್ಟು ಮುಖ್ಯ. ಎರಡನೆಯದು ರಾಜ್ಯವನ್ನು ಆಳುವವರು ಹಿರಿಯರು ಕಿರಿಯರು ಅನ್ನುವ ಭೇದದಿಂದ ಅಲ್ಲ, ಯಾರು ಎಷ್ಟು ದಕ್ಷರು ಅನ್ನುವ ವಿಚಾರದಲ್ಲಿ. ಎರಡನೇದು ಈ ಸಂಸಾರದಲ್ಲಿ ಇದುವರೆಗೆ ಯಾರೂ ಕೂಡ ರಾಜ್ಯಕ್ಕೋಸ್ಕರ ಪರಸ್ಪರ ಜಗಳವಾಡಿಕೊಂಡವರು ಯಾರೂ ಇಲ್ಲ ಅನ್ನತಕ್ಕಂಥದ್ದು. ಗಾಂಧಾರಿ ಮತ್ತು ಧೃತರಾಷ್ಟ್ರ ಇವರ ಪ್ರಕಾರ ಪಾಂಡವರೇ ಎಲ್ಲ ರೀತಿಯಲ್ಲಿಯೂ ಈ ರಾಜ್ಯವನ್ನು ಆಳೋದಕ್ಕೆ ಅರ್ಹರು ಅನ್ನತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಅಲ್ಲಿಗೆ ಅವನು ಎಲ್ಲ ವಿಚಾರಗಳನ್ನು ಕೇಳಿ ಕೈ ಮುಗಿತಾನೆ. ಮುಂದಕ್ಕೆ ಯುದ್ಧ ಒಂದೇ, ಸಾಮಧಾನಗಳನ್ನು ಭೇದಗಳನ್ನು ಯಾರು ಗ್ರಹಿಸೋದಿಲ್ವೋ ಅಂತಹವರಿಗೆ ದಂಡ ಒಂದೇ ದಾರಿ, ಆದ್ದರಿಂದ ಯುದ್ಧವಾಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮುಂದಕ್ಕೆ ಇವರು ಯುದ್ಧದ ಸಾರಥಿಗಳನ್ನು ಯಾರನ್ನು ನಾವು ಯುದ್ಧದ ನಾಯಕರನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡುವ ಯುದ್ಧ ಪರ್ವದ ಭಾಗ ಶುರುವಾಗ್ತದೆ. ಆದರೆ ನಾವು ಇಷ್ಟು ಹೊತ್ತು ನಾವು ನೋಡಿದ್ದೀವಲ್ಲ, ಏನನ್ನು ನೋಡಿದೆವು? ಸಂಜಯ ಇವರಿಗೆ ಹೇಳಿದ ಮೊದಲು ವಿರಾಟರಾಯನ ಆಸ್ಥಾನದಲ್ಲಿದ್ದಾಗ ಅವರು ಒಬ್ಬ ಬ್ರಾಹ್ಮಣನನ್ನು ಕಳಿಸಿದರು. ಅವರು ಒಪ್ಪಲಿಲ್ಲ. ಅವನು ಕರ್ಣ ನನ್ನ ಸ್ನೇಹಿತ ಏನಂದರೂ ಏನೂ ಕೊಡೋದಿಲ್ಲ ಅಂತ ಹೇಳಿದಾಗ ಸಂಜಯನನ್ನು ಕಳಿಸ್ತೇನೆ ಅಂತ ಹೇಳಿ ಧೃತರಾಷ್ಟ್ರ ಕಳಿಸಿದ. ಧೃತರಾಷ್ಟ್ರ ಇಲ್ಲಿ ಬಂದು ಇವರ ಜೊತೆಯಲ್ಲಿ ಮಾತನಾಡಿಕೊಂಡು ಹೋದ. ಅಲ್ಲಿಂದ ಮುಂದಕ್ಕೆ ಕೃಷ್ಣ ಹೊರಟು ಸಂಧಾನಕ್ಕೆ ಬಂದ ಅಂತ ಮಾತಾಡಿದ್ವಿ ಅಲ್ವಾ. ಆದರೆ ಇನ್ನೊಂದು ವ್ಯಾಸರ ವಿಶೇಷತೆಯನ್ನು ತಿಳಿಯತಕ್ಕಂಥ ಇನ್ನೊಂದು ಭಾಗವನ್ನು ನಾವು ಅಲ್ಲಿ ಗಮನಿಸಿಲ್ಲ. ಏನಂದರೆ ಸಂಜಯ ಮತ್ತೆ ವಾಪಸ್ ಬಂದು ಪಾಂಡವರಿಂದ ಉಪಪ್ಲಾವ್ಯದಿಂದ ಮತ್ತೆ ಮರಳಿ ಬಂದು ಕೌರವರ ಆಸ್ಥಾನದಲ್ಲಿ ಏನನ್ನ ಹೇಳಿದ, ಅಲ್ಲಿ ಏನು ನಡೆಯಿತು ಅನ್ನುವ ವಿಚಾರವನ್ನು ಇಲ್ಲಿ ಏನು ಹೇಳ್ದ ಅಂತ ನಾವು ನೋಡಬೇಕಾಗಿದೆ. ನಮಗೆ ಗೊತ್ತು, ನಾವು ಇಷ್ಟು ಹೊತ್ತು ನೋಡಿದ್ದೀವಿ, ಯಾವುದೇ ವಿಚಾರದಲ್ಲಿ ಒಂದು ಜಾಗದಲ್ಲಿ ಹೇಳಿದ್ದನ್ನು ಇನ್ನೊಂದು ಜಾಗದಲ್ಲಿ ಹೇಳಿರೋದಿಲ್ಲ ಅಂತ ಹೇಳಿ. ಸಂಜಯ ತಾನು ಏನೇನನ್ನು ಗಮನಿಸಿದ, ನಮ್ಮ ಈ ಸಂಧಿಯಿಂದ ಏನೇನು ಆಗ್ತದೆ ಅನ್ನತಕ್ಕಂತಹ ವಿಚಾರವನ್ನು ಧೃತರಾಷ್ಟ್ರನಲ್ಲಿ ಬಂದು ಹೇಳ್ತಕ್ಕಂತಹ ವಿಚಾರ, ತಾನು ಅಲ್ಲಿಂದ ಉಪಪ್ಲಾವ್ಯದಿಂದ ನಮಸ್ಕಾರ ಮಾಡಿ ಯುಧಿಷ್ಠಿರನಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ತಾನು ಹಿಂದೆ ಬರ್ತಾನೆ, ಹಸ್ತಿನಾವತಿಗೆ ಬರ್ತಾನೆ. ರಾತ್ರಿ ಆಗಿರ್ತದೆ. ರಾತ್ರಿಯಾದ ಸಮಯದಲ್ಲಿ ಧೃತರಾಷ್ಟ್ರನ ಅರಮನೆಗೆ ಹೋಗಿ ದ್ವಾರಪಾಲಕನಲ್ಲಿ ಹೇಳ್ತಾನಂತೆ, ಅಪ್ಪ
ಒಳಗೆ ಹೋಗು, ಮಹಾರಾಜರು ಎದ್ದಿದ್ದರೆ ಅವರಿಗೆ ಹೇಳು, ನಾನು ಪಾಂಡವರ ಹತ್ರ ಹೋಗಿ ವಾಪಸ್ ಬಂದಿದ್ದೇನೆ, ಕೆಲವು ಭಯಾನಕವಾದಂತಹ ವಿಚಾರಗಳು, ಸರ್ವನಾಶವನ್ನು ಉಳಿಸ್ತಕ್ಕಂತಹ ವಿಚಾರವಾಗಿ ಕೆಲವು ಮಾತನಾಡಬೇಕು, ನಿದ್ರೆ ಇಲ್ಲದೆ ಇದ್ದರೆ ಬರ್ತೀನಿ ಅಂತ ಹೇಳಿ ಅಪ್ಪಣೆಯನ್ನು ಕೇಳು ಅಂದಾಗ ಅವನು ಹೋಗಿ ಪಾಂಡವರ ಹತ್ರ ಹೋದ. ಸಂಜಯ ವಾಪಸ್ ಬಂದಿದ್ದಾನೆ, ನಿಮ್ಮನ್ನು ಕೇಳ್ತಾ ಇದ್ದಾನೆ, ನೀ ಇಲ್ಲಿಗೆ ಬರ್ಬೋದು ಅಂತ ಹೇಳಿ ಅಪ್ಪಣೆ ಕೇಳ್ತಾ ಇದ್ದಾನೆ. ಅಂದರೆ ಅಪ್ಪಣೆ ಕೇಳಿ ಬರ್ತಕ್ಕಂತಹದ್ದು ಸಂಜಯನಿಗೂ ಇದರನಿಗೂ ಇಲ್ಲ, ಅನ್ವಯಿಸೋದಿಲ್ಲ. ಅವನಿಯೇತ ಕಲ್ಲಿ ನಿಂತಿದ್ದಾನೆ, ನಾನು ಬಹಳ ಕಾತರನಾಗಿದ್ದೇನೆ, ಬರಕ್ಕೆ ಹೇಳು ಅಂತ ಹೇಳಿ ಅವನು ಹೇಳಿ ಕಳಿಸ್ತಾನಂತೆ. ಸಂಜಯ ತಾನು ಬಂದು ಧೃತರಾಷ್ಟ್ರನ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅವನು ಹೇಗಿದ್ದೀಯಪ್ಪ ನೀನು ಅಂತ ಕೇಳ್ತಾನೆ. ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾನೆ. ಸರಿ, ಪಾಂಡವರೆಲ್ಲ ಕ್ಷೇಮವೇ ಅಂತ ಹೇಳಿ ವಿಚಾರಿಸ್ತಾನೆ. ಹೌದು, ಪಾಂಡವರೆಲ್ಲ ಕ್ಷೇಮವಾಗಿದ್ದಾರೆ, ನಿಮಗೆ ನಮಸ್ಕಾರ ಮಾಡಿದೆ ಅಂತ ಹೇಳಿ ಎಂದ. ಮತ್ತು ಗುರುಗಳಿಗೂ ಹಿರಿಯರಿಗೂ ಭೀಷ್ಮರಿಗೂ ದ್ರೋಣರಿಗೂ ಕೃಪಾ ಎಲ್ಲರಿಗೂ ಕೂಡ ಕೇಳಿದೆ ಅಂತ ಹೇಳಿ ಅಂತ ಹೇಳ್ತಾನೆ. ಮುಂದಕ್ಕೆ ಏನು ಹೇಳ್ದ ಯುಧಿಷ್ಠಿರ ಅಂತ ಕೇಳ್ತಾನೆ. ಆವಾಗ ಇವನು ಹೇಳ್ತಾನೆ, ಅವನು ಧರ್ಮಾರ್ಥ ಸಾಧಕನು, ಜಿತೇಂದ್ರಿಯನಾದಂತಹವನು, ಶುದ್ಧ ಚಿತ್ತನಾದವನು ಮತ್ತು ದೂರದೃಷ್ಟಿ ಇರತಕ್ಕಂತಹವನು. ಆ ಧರ್ಮರಾಯ ಯುಧಿಷ್ಠಿರ ತಾವೇ ಹಿಂದೆ ಅವನಿಗೆ ಕೊಟ್ಟಿದ್ದಂತಹ ಎಲ್ಲ ರಾಜ್ಯ ಮತ್ತು ಐಶ್ವರ್ಯವನ್ನು ಮತ್ತೆ ಅಪೇಕ್ಷಿಸುತ್ತಾ ಇದ್ದಾನೆ ನಿನ್ನತ್ರ ಅಂತ ಹೇಳಿ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಪರಃಪ್ರಯುಕ್ತೋ ಪುರುಷೋ ವಿಚೇಷ್ಟಿತೆ ಸೂತ್ರಪ್ರೋತ ದಾರುಮೈವ ಯೋಷ ಇಮಂ ದೃಷ್ಟ್ವಾ ನಿಯಮಂ ಪಾಂಡವಸ್ಯ ಮನ್ಯೋ ಕರ್ಮ ದೈವಂ ಮನುಷ್ಯಾತ್. ಅಂದರೆ ಸೂತ್ರದ ಗೊಂಬೆಯನ್ನು ಆಟಗಾರ ಯಾವ ರೀತಿ ಆಡಿಸ್ತಾನೋ ಅದೇ ರೀತಿಯಲ್ಲಿ ಭಗವಂತ ನಮ್ಮನ್ನು ಸೂತ್ರದ ಗೊಂಬೆಯಾಗಿ ಆಡಿಸ್ತಾ ಇದ್ದಾನೆ. ಎಲ್ಲಿಯವರೆಗೆ ಪರಮಾತ್ಮ ಒಬ್ಬನ ಅಭ್ಯುದಯವನ್ನು ಅಪೇಕ್ಷೆ ಪಡ್ತಾನೋ ಅಲ್ಲಿಯವರೆಗೆ ಅವನು ಪರಮ ಪುರುಷನಾಗಿರ್ತಾನೆ, ಯೋಗ್ಯನಾಗಿರ್ತಾನೆ, ಎಲ್ಲರಿಂದಲೂ ಸತ್ಕರಿಸಲ್ಪಡ್ತಾನೆ. ಆದರೆ ಯಾವತ್ತು ಅವನ ಗಮನ ಅಲ್ಲಿಂದ ಪಕ್ಕ ಹರಿಯುತ್ತದೋ ಅವನ ಅವನತಿ ಪರಾಭವ ಶುರುವಾಗ್ತದೆ ಅಂತ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ತಸ್ಯ ಪುತ್ರಾದಾಯಂ ಉಪಯಂತಿ ಸಾಧುಕೃತ್ಯಾಂ ದ್ವಿಷಂತಃ ಪಾಪಕೃತ್ಯಾಮಿತಿ. ಅಂತಂದರೆ ಪಾಪ ಮಾಡಿರ್ತಾನಲ್ಲ ಮನುಷ್ಯ, ಅದು ಯಾವತ್ತೂ ನಾಶವಾಗೋದಿಲ್ಲ. ಅದು ಏನಾಗುತ್ತಂತೆ ಅಂದರೆ ಪಾಪ ಪುಣ್ಯಗಳು ನಾಶವಾಗೋದಿಲ್ಲ. ನಾವು ಮಾಡಿದಂತಹ ಪಾಪ ಪುಣ್ಯಗಳಾದರೆ ಪುತ್ರ ಕಳತ್ರ ಮತ್ತು ಸುಹೃದರಲ್ಲಿ ಅದು ಕಾಣಿಸಿಕೊಳ್ತಂತೆ. ನಾವು ಮಾಡಿರ್ತಕ್ಕಂತಹ ಪಾಪ ಇದೆಯಲ್ಲ ಅದು ಶತ್ರುಗಳಲ್ಲಿ ಕಾಣಿಸಿಕೊಳ್ತದಂತೆ. ಅಂದರೆ ಶತ್ರು ರೂಪದಲ್ಲಿ ನಾವು ಮಾಡಿರ್ತಕ್ಕಂತಹ ಪಾಪಗಳು ರೋಗಗಳ ರೂಪದಲ್ಲಿ ಬರ್ತವೆ. ಮಹಾರಾಜ, ನೀನು ಇದುವರೆಗೆ ಮಾಡಿರುವ ಕೆಲಸಗಳನ್ನು ಸ್ಮರಿಸಿಕೋ, ಅದು ಧರ್ಮಯುಕ್ತವಾಗಿ ಇಲ್ಲ, ಶ್ರೇಷ್ಠ ಪುರುಷರಿಂದ ಆಚರಿಸತಕ್ಕಂತಹ ಕೆಲಸವಲ್ಲ. ಸತ್ಪುರುಷರು ಇಂತಹ ನೀನು ಮಾಡಿದಂತಹ ಕೆಲಸಗಳಿಗೆ ಹಿಂಜರಿಯತಕ್ಕಂತಹದ್ದು. ಆದ್ದರಿಂದ ಇಹಲೋಕದಲ್ಲಿ ನಿನ್ನನ್ನು ದೂಷಿಸ್ತಾರೆ, ಪರಲೋಕದಲ್ಲಿ ನರಕವನ್ನು ಅನುಭವಿಸ್ತೀಯ. ನೀನು ಪಾಂಡವರನ್ನು ಕಷ್ಟದಲ್ಲಿಯೇ ಇರಿಸಿ ಅವರಿಗೆ ಮಾಡಬಾರದಂತಹ ಕಷ್ಟಗಳನ್ನು ಕೊಟ್ಟು ನಿನ್ನ ದುಷ್ಟಪುತ್ರನು ಹೇಳಿದಂತೆಯೇ ನಡೆದುಕೊಂಡು ಎಲ್ಲವೂ ಚೆನ್ನಾಗಿಯೇ ಇರುತ್ತೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ನಡೆಯುವುದಿಲ್ಲ. ಆ ಧರ್ಮಾತ್ಮನಾದಂತಹ ದುರ್ಯೋಧನನಿಗೆ ಭಗವಂತನ ಬಲ ಕೂಡಿ ಬರುತ್ತೆ, ಅವನಿಗೆ ಸಕಲ ಐಶ್ವರ್ಯಗಳು ಸಿಗುತ್ತೆ, ಕುರುಕುಲ ಸರ್ವನಾಶವಾಗುತ್ತೆ, ಇದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾನೆ. ಮುಂದಿನ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀಕೃಷ್ಣ.